ಕಾರ್ಯಕ್ರಮಗಳಲ್ಲಿ 5% ವಿವಿಧ ಸೌಲಭ್ಯಗಳನ್ನು ಅವರಿಗೆ ಮೀಸಲಿಡಬೇಕು ಅಂತಕ್ಕಂಥ ಸರ್ಕಾರದ ಅಧಿನಿಯಮದಲ್ಲಿ ಇದೆ, ವಿಶೇಷ ಚೇತನರ ಅಧಿನಿಯಮದೊಳಗಡೆ. ಅದರ ಜೊತೆಗೆ ಸಾಮಾನ್ಯ ಜನರು ಸೌಲಭ್ಯ ಕೋರಿ ಸಲ್ಲಿಸಬಹುದಾದ ಎಲ್ಲ ಯೋಜನೆಗಳಿಗೂ ವಿಶೇಷ ಚೇತನರು ಅರ್ಜಿ ಸಲ್ಲಿಸಬಹುದು. ಸಾಮಾನ್ಯ ಯೋಜನೆಗಳಿಗೆ ಸಲ್ಲಿಸಬಾರದು ಅಂತ ಎಲ್ಲೂ ಇಲ್ಲ. ಮುಂದುವರೆದು ವಿಶೇಷ ಚೇತನರಿಗೆ ತಮಗೆ ಸಂಬಂಧಪಟ್ಟಂತೆ ಇಲಾಖೆಗಳು ಹೊರಡಿಸ್ತಕ್ಕಂತಹ ಆದೇಶಗಳು ಮತ್ತು ಅವರಿಗೆ ಸಂಬಂಧಪಟ್ಟಂತ ಯೋಜನೆಗಳೇನಿದ್ದಾವೆ ಆ ಯೋಜನೆಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈಗ ಮೊದಲು ಜಿಲ್ಲಾ ಮಟ್ಟದಲ್ಲೇ ಜಿಲ್ಲಾ ವಿಶೇಷ ಚೇತನರ ಕಲ್ಯಾಣಾಧಿಕಾರಿಗಳಿದ್ದಾರೆ. ಇವಾಗ ತಾಲೂಕು ಮಟ್ಟದಲ್ಲಿ ವಿಶ್ವ ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿನೇ ಆ ಫಲಾನುಭವಿಗಳಿಗೆ ಕ್ಷೇಮ ಸಮಾಚಾರವನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥ ಯೋಜನೆಗಳ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಇದಾಗುತ್ತೆ. ಕಾಂಗ್ರೆಸ್ ಸರ್ಕಾರಕ್ಕೆ